ಜಿಲ್ಲಾ ಪಂಚಾಯತಿ ಬರ್ಬೇಕಾ ಇಲ್ಲ, ತಾಲೂಕ್ ಪಂಚಾಯತಿ ಬರ್ಬೇಕಾ ಇಲ್ಲ, MLA ಬರೋದೇ ಇಲ್ಲ, ನಾನು ರಾಜಕೀಯಕ್ಕೆ ಬರೋದೇ ಇಲ್ಲ. ಒಂದೇ ತೀರ್ಮಾನ, ಯಾವುದೇ ರಾಜಕೀಯ ಪಕ್ಷಕ್ಕೂ ನಾನು ಯಾವುದೇ ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಆದ್ರೆ ನೀವು ಒಂಚೂರು ನನ್ಗೇನಾದ್ರು ಉತ್ತೇಜನ ಕೊಟ್ರೆ, ನಮ್ಮ ಸಮಾಜದವರು ನಮ್ಮ ಲೀಡರ್ಗಳು ಉತ್ತೇಜನ ಕೊಟ್ರೆ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ. ಹೇಗೆ ಇವತ್ತು 450 ಜನ ಇದಾರಲ್ಲ, ಅದು 4,500 ಜನ ಬೆಳೆಸ್ಬೇಕು ಅಂದ್ರೆ ದಯವಿಟ್ಟು ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಿದೀನಿ, ನನ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸಾಹೇಬ್ರ ಹತ್ರ ಹೋಗಿ ಹೇಳ್ತಾ ಇರ್ತಾರೆ, ಜಯಚಂದ್ರ ಸಾಹೇಬ್ರ ಹತ್ರ, ಸರ್ ದಿಲ್ಲಿ JDS ನನ್ನು ಸರ್, ಅವ್ನಿಗೆ ಯಾಕೆ ಉತ್ತೇಜನ ಕೊಡ್ತೀರಿ ಅಂದ್ರೆ ಅವರು ಪಕ್ಷ ಕೇಳಲ್ಲ ಸಾಹೇಬ್ರು. ನೀವು ಅಂದ್ಕೊಂಡಿರ್ಬೋದು ಕಾಂಗ್ರೆಸ್ ಜಯಚಂದ್ರ ಸಾಹೇಬ್ರು ಬರೀ ಕಾಂಗ್ರೆಸ್ ಅಂತ ಅಂದ್ಕೊಂಡಿರ್ಬೋದು. ಯಾರು ಶ್ರಮ ಪಟ್ಟು ಕೆಲಸ ಮಾಡಿ ಉತ್ತೇಜನ ಕೊಡ್ತಾರೋ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಯಾವ ಪಾರ್ಟಿ ಅಂತ ಕೇಳಲ್ಲ. ವೇದಿಕೆಯಲ್ಲಿ ನಾನೊಂದು ಮಾತು ಕೊಟ್ಟಿದ್ದೆ, ಕಾಲೇಜ್ಗೆ ನಮ್ಮ ಜೀನಿ ಸಂಸ್ಥೆಯಿಂದ 1 ಕೋಟಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಕೌಂಟ್ ಪೇ ಸರ್, ಕುಂಚಿಟಿಗ ಸಂಘ ಅಂತ ಅಕೌಂಟ್ ಪೇನೆ ಹಾಕಿದೆ ಸರ್. ಟಾಟಾ ಸುಮಾ ಓಡಿಸ್ಬೇಕಾದ್ರೆ ನೈಟ್ ಎಲ್ಲ ನಿದ್ದೆ ಕಟ್ಟಿ 400-500 ರೂಪಾಯಿ ದುಡಿಯೋದಕ್ಕೆ ತುಂಬಾ ಪರದಾಡ್ತಾ ಇದೆ. ಇವತ್ತು 450 ಜನ ಎಂಪ್ಲಾಯ್ಗೆ ಸ್ಯಾಲ್ರಿ ಕೊಟ್ಕೊಂಡು ಸಂಸ್ಥೆ ನಡೆಸ್ಕೊಂಡು, ನಾನು ಒಬ್ಬ ಆರ್ಡಿನರಿ ತುಂಬಾ ಬಡತನದಲ್ಲಿ ಬಂದಿರೋನು. ಯಾಕೆಂದ್ರೆ ನಾನು ನನ್ನ ಸಂಸಾರ, ನನ್ನ ಹೆಂಡತಿ ಮಕ್ಕಳು ಅಂತ ನಾನು ಬೇರೆ ಹೋದಾಗ ನನ್ನ ಹತ್ರ ಇದ್ದಿದ್ದು 2 ಜೊತೆ ಬಟ್ಟೆ. ನೀವು ನಂಬ್ತೀರಾ ಹೆಂಗೋ, ನಾನು ಇವತ್ತು ನಮ್ಮ ಅಪ್ಪ ಅಮ್ಮನ ಆಸ್ತಿನೇ ಆಗ್ಲಿ ಅವ್ರದ್ದು 1 ರೂಪಾಯಿನೂ ನಾನು ಇಲ್ಲಿವರೆಗೂ ತಗೊಂಡಿಲ್ಲ. ನೀವು ಹೋಗಿ ಚೆಕ್ ಮಾಡಿಸಿದ್ರು ಸಮೇತ ನಮ್ಮ ಅಮ್ಮನ ಆಸ್ತಿಗೆ ನಾನು ಪತ್ರ ಬರ್ಕೊಟ್ಟಿದ್ದೀನಿ. ಅಂದ್ರೆ ತಾಲೂಕ್ ಆಫೀಸಲ್ಲಿ ನಿಮ್ಮ ಆಸ್ತಿಲಿ ನಾನು ಯಾವುದೇ ಭಾಗ ತಾಳಲ್ಲ ಅಂತ ಬರ್ಕೊಟ್ಟಿದ್ದೀನಿ. ಯಾಕೆಂದ್ರೆ ನಾನೊಂದು ಸಂಸ್ಥೆ ಕಟ್ಟಿ ದುಡಿಬೇಕು ಅಂತ, ಅಂದ್ರೆ ತುಂಬಾ ಬಡತನದಲ್ಲಿ ಬಂದಿದ್ದನು. ನಾನು ಎಲ್ಲಾರನ್ನೂ ಕೇಳೋದಿಷ್ಟೇ ಸರ್, ಪ್ರತಿಯೊಬ್ಬರನ್ನು ಕೇಳೋದಿಷ್ಟೇ, ಬೇರೆ ಏನು ಕೇಳಲ್ಲ. ನನ್ ಜೊತೆಗೆ ನೀವು ಒಂಚೂರು ಕೈ ಜೋಡಿಸಿ ಸರ್. ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ತುಂಬಾ ಕಷ್ಟದಲ್ಲಿ ಸಂಸ್ಥೆ ಕಟ್ಟಿದೀನಿ, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಒಂದ್ ಸ್ವಲ್ಪ ನಮ್ಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಯಾಕಂದ್ರೆ ನೀವು ನಂಬ್ತೀರಾ ಹೆಂಗೋ, ಇವತ್ತು ಜೀನಿಯವ್ರಿಗೆ ಏನಪ್ಪಾ ತುಂಬಾ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ತುಂಬಾ ಜನ ದುಡಿತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. 12 ಗಂಟೆ ಆದ್ರೂ ನಿದ್ದೆ ಬರಲ್ಲ. ಯಾಕಂದ್ರೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಬೇರೆ ಸಮಸ್ಯೆ ಆದ್ರೆ ನಿಭಾಯಿಸ್ಬೋದು, ಆದ್ರೆ ಮಾನಸಿಕ ಸಮಸ್ಯೆ ಐತಲ್ಲ ಅದು ತುಂಬಾ ಕಷ್ಟ ಅಂತೆ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣರು ನನ್ನ ಮಾತು ಹೇಳ್ತಾರೆ ಯಾವಾಗ್ಲಾದ್ರು ಕುಂದಿಸ್ಕೊಂಡಾಗ, ಒಬ್ಬ ಮನುಷ್ಯನ ಹೊಡಿಬೇಕು ಅಂತಂದ್ರೆ ಹಣದಿಂದ ಹೊಡೆದ್ರೆ ಅವನು ಬೀಳಲ್ಲ, ಬಲದಿಂದ ಹೊಡೆದ್ರು ಬೀಳಲ್ಲ, ಮನ್ಸಲ್ಲಿ ನೋಡಿರಿ ಅವನು ಪಟ್ ಅಂತ ಬೀಳಿಸ್ಬೋದು ಅಂತ ನಮ್ಮ ರಂಗಣ್ಣವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಮಾತಲ್ಲಿ. ಆದ್ರೆ ಮಾತಲ್ಲಿ ಅವ್ರನ್ನ ಕೆಡಬಹುದು ಅಂತಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಸಮೇತ ತುಂಬಾ ಬಡತನದಲ್ಲಿ ಬಂದು ಈ ಸಂಸ್ಥೆ ಕಟ್ಟಿ ಬೆಳೆಸ್ತಾ ಇದ್ದೀನಿ. ಯಾಕಂದ್ರೆ ನಾನೊಂದು ಟಾಟಾ ಸುಮಾ ಓಡಿಸ್ತಾ ಇದ್ದೆ. ಕನ್ನಡದ ರಿಯಾಲಿಟಿ ಶೋ ನಲ್ಲಿ ಬಿಗ್ ಬಾಸ್ ಅಂತ ನೋಡಿದಿರಲ್ವಾ, ಆ ಬಿಗ್ ಬಾಸ್ ಶೋಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ ಸರ್. ಅಂದ್ರೆ ಬಿಗ್ ಬಾಸ್ ಶೋ ಆಗ್ತಾ ಇದೆಯಲ್ಲ, ಆ ದೊಡ್ಡ ಶೋಗೆ ನಮ್ಮ ಜೀನಿ ಕಡೆಯಿಂದ ಸ್ಪಾನ್ಸರ್ ಕೊಡ್ತಾ ಇದೀವಿ. ಇನ್ನ ಬಿಗ್ ಬಾಸ್ ಶೋ ನಲ್ಲಿ ನಮ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಅಂದ್ರೆ ಚಿಕ್ಕ ಕಂಪನಿ ಒಂದು ದೊಡ್ಡ ಕಂಪನಿಯಾಗಿ ಪರಿವರ್ತನೆ ಆಗಿದೆ. ನಿಮ್ಗೆ ನಂಬ್ತಿರ್ಬೋದು ಎಲ್ಲರೂ, ಯಾಕಪ್ಪ ಜಯಚಂದ್ರ ಸಾಹೇಬ್ರಿಗೆ ದಿಲ್ಲಿ ಅಷ್ಟೊಂದು ಉತ್ತೇಜನ ಕೊಡ್ತಾನೆ, ಅಷ್ಟೊಂದು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದಾನೆ, ಅವ್ರು ಕಂಡ್ರೆ ಯಾಕೆ ಅಷ್ಟೊಂದು ಪ್ರೀತಿ, ಅವನೇನು ಕಾಂಗ್ರೆಸ್ನ ಅಂತ ನೀವು ಕೇಳ್ಬೋದು. ನಾನು ಸಾಹೇಬ್ರಿಗೂ ಗೊತ್ತು, ಜಯಚಂದ್ರ ಸಾಹೇಬ್ರಿಗೆ ಅವ್ನು ಯಾಕೆ ಕೋಟ್ ಆಗ್ತಾನೆ ಅಂದ್ರೆ JDS ಕೋಟ್ ಆಗ್ತಾನೆ ಅಂತ ಅವರು ಸಮೇತ ಹೇಳ್ತಾರೆ. ಯಾಕೆ ನಾನು ಸಾಹೇಬ್ರಿಗೆ ಅಷ್ಟೊಂದು ಅಭರಿ ಆಗಿದ್ದೀನಿ ಅಂದ್ರೆ, ಸಾಹೇಬ್ರು ಎಲ್ಲೇ ಹೋಗ್ಲಿ, ಯಾವ ಅಫಿಷಿಯಲ್ ಮನ್ಗೆ ಹೋಗ್ಲಿ, ಯಾರನ್ನ ಹೋದ್ರು ಸಮೇತ ಜೀನಿ ಕುಡ್ದಿದ್ದೇನೋ ನೀನು, ಆ ಜೀನಿ ಕುಡಿ ಒಂದ್ಸರಿ ಅಂತ ಅವ್ರ ಬಾಯಿನಲ್ಲಿ ಬರುತ್ತೆ. ಅಂದ್ರೆ ಅವ್ರು ಇಟ್ಟಿರೋ ಅಭಿಮಾನ, ನಾನು ಯಾವುದೇ ಪಾರ್ಟಿ ಆಗಿರ್ಬೋದು, ಇವತ್ತು ಯಾಕೆ ಸಾಹೇಬ್ರಿಗೆ ನಾನು ಅಷ್ಟೊಂದು ಋಣಿಯಾಗಿರ್ತೀನಿ ಅಂದ್ರೆ, ಯಾವುದೇ IAS ಅಧಿಕಾರಿ ಹೋಗ್ಲಿ, ಪ್ರತಿಯೊಬ್ರು ಸಮೇತ ಇವ್ರ ಬಾಯಿನಲ್ಲಿ ಬರೋದು ಜೀನಿ ಕುಡಿದ್ ನೋಡು ಒಂದ್ ಮಾತು ಅಂತ ಹೇಳ್ತಾರೆ. ಅದೇ ಮಾತು ನಮ್ಮ ಸಾಹೇಬ್ರು ಇಟ್ಟಿದಾರಲ್ಲ ಅಭಿಮಾನ, ದಯವಿಟ್ಟು ಸರ್ ಪ್ರತಿಯೊಬ್ರು ಇಡಿ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರೋಗ್ರಾಮ್ ಆಯ್ತು ಅಂದ್ರೆ ನಮ್ಮ ಜೀನಿ ನೀರ್ ತಾಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಲ್ಲರೂ ಸೇರಿಸಿ ಕೂಡಿದ್ರೆ ಮಾತ್ರ ಜೀವನ ಆಗುತ್ತೆ. ನಾನು ಒಬ್ಬ ಹೋದ್ರೆ ಜೀವನ ಆಗಲ್ಲ. ಯಾಕೆಂದ್ರೆ ನಾನೇನು ನನ್ನ ಬಿಸ್ನೆಸ್ ಅಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ದಯವಿಟ್ಟು ನಾನಿನ್ನು ಬೇರೆ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಜೊತೆ ಕೈ ಜೋಡಿಸಿ ನನಗೆ ಬೆಂಬಲ ಕೊಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸರ್.